ಅಂದರೆ ನಾವು ಅನೌನ್ಸ್ಮೆಂಟ್ ಮಾಡಿದಾಗಲೂ ಅದು D59 ಅಂತಲೇ ನಾವು ಅನೌನ್ಸ್ಮೆಂಟ್ ಮಾಡಿದ್ದು. ಹರಿ ಸರ್, ಶೈಲಜಾ ನಾಗ್ ಮೇಡಮ್, ಬಿ ಸುರೇಶ್ ಸರ್ ಪ್ರೊಡಕ್ಷನಲ್ಲಿ ಮಾಡಿದ್ದು. ಸೊ ಯಾವ ಸರ್ ಡೆವಿಲ್ ಮಾಡ್ತಾರೆ, ಅದು 57ನೇ ಸಿನಿಮಾ. ಅದಾದಮೇಲೆ 58ನೇ ಸಿನಿಮಾ ಅವ್ರು ಇನ್ನೊಂದು ಮಾಡಿ ನಮಗೆ ಬರ್ತೀವಿ ಅಂತ ಹೇಳಿದರು. ಸೊ ಅದೇ ನಂಬಿಕೆಯಲ್ಲಿ ನಾನು ಇನ್ನೂ ಇದ್ದೀನಿ. ಅದು 58 ಮುಗಿದ್ರೆ 59ಗೆ ನಾನು ಕರೆ, ನಾನು ಖಂಡಿತವಾಗ್ಲೂ ನನ್ನ ಪ್ರೀತಿಯಿಂದ ಹೋಗಿ ನಾನು ಅವ್ರಿಗೆ ಕೆಲಸ ಮಾಡೇ ಮಾಡ್ತೀನಿ. ಅವರು ನೀವು ಇದ್ರದ್ದು ಸಿಂಧು ಲಕ್ಷ್ಮಣದ ಎಲ್ಲ ರೆಡಿ ಮಾಡ್ಕೊಂಡಿದ್ರಿ, ಕಥೆನೂ ನೀವು ಆಗಲೇ ಹೇಳಿದ್ರಿ ಕೂಡ, ಜೊತೆಗೆ ಫಸ್ಟ್ ಲುಕ್ ಕೂಡ ರಿಲೀಸ್ ಮಾಡ್ಕೊಂಡಿದ್ದೀನಿ ಸರ್. ಈಗ ಏನು ಪ್ರಾಬ್ಲಮ್ ಅಂತ ಆಗುತ್ತಾ ನಿಮಗೆ? ಅಂದರೆ ಯಾವ ಥರ ಅಂದರೆ ಅವ್ರು ನಿಮಗೆ ಕ್ಯಾಲ್ಕುಲೇಟ್ ಮೈಂಡೇ ಇರಲ್ಲ, ಯಾಕಂದರೆ ಅವ್ರದ್ದು ಪ್ರಾಬ್ಲಮ್ ಆಗಿರೋದ್ರಿಂದ ಯಾವಾಗ ಟ್ರಯಲ್ ಶುರುವಾಗುತ್ತೋ, ಯಾವಾಗ ಏನಾಗುತ್ತೋ ಅನ್ನೋದಿರುತ್ತೆ. ನಿಮ್ಮ ಪ್ಲಾನ್ ಏನು? ಅದು ಪ್ರೊಡ್ಯೂಸರ್ಸು ಇದ್ದಾರೆ ಅದಕ್ಕೆ ಅಂತ ಅಂದ್ಬಿಟ್ಟು ಎಲ್ಲರೂ ಅದ್ರ ಬಗ್ಗೆ ಎಫರ್ಟ್ ಹಾಕ್ತಾರೆ. ನಮ್ಗೆ ಆ ಟೈಮ್ ಬಂದಾಗ, ಅಂದರೆ ನಮ್ಗೆ ಆ ಸಿನಿಮಾ ಮಾಡೋಕ್ಕೆ ಬಂದಾಗ ಸ್ಕ್ರಿಪ್ಟ್ಗಳಂತೂ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಯಾವಾಗ ಸರ್ ಓಕೆ ಅಂತಂತಾರೆ, ಪ್ರೊಡಕ್ಷನ್ ಹೌಸ್ ಓಕೆ ಅಂತ ಹೇಳ್ತಾರೆ, ನನ್ನ ಕಡೆಯಿಂದ ನಾನು ರೆಡಿ ಇದ್ದೀನಿ ಎಲ್ಲದಕ್ಕೂ. ಸೊ ಯಾವಾಗ ಅವ್ರು ಓಕೆ ಮಾಡ್ತಾರೆ, ನನ್ನ ಕಡೆಯಿಂದ ಓಕೆ.